ವೇದಿಕೆ ಬರತಕ್ಕಂಥ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ನಮ್ಮ ಈ ಸಮಸ್ಯೆ ಅಧ್ಯಕ್ಷರೇ ಹಾಗೂ ನಮ್ಮ ಸ್ನೇಹಿತರು ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಬೇಟ್ ನಾರಾಯಣಸ್ವಾಮಿ ಅವರೇ, ನಮ್ಮ ಸ್ನೇಹಿತರು ಈ ಕ್ಲಸ್ಟರಿನ CRP ಆಗಿರ್ತಕ್ಕಂಥ ಕೃಷ್ಣಪ್ಪ ಅವರೇ, ಅವ್ರ ಸತೀಮಣಿ ಅವರೇ, ಎಲ್ಲ ನನ್ನ ನೆಚ್ಚಿನ ಗುರುಗಳೇ ಮತ್ತು ಎಲ್ಲ ನನ್ನ ಈ ಶಾಲೆಯ ಸಿಬ್ಬಂದಿ ವರ್ಗದವರೇ ಹಾಗೂ ಎಲ್ಲ ನನ್ನ ಮುದ್ದಿನ ಮಕ್ಕಳೇ ಮತ್ತು ಮೀಡಿಯಾದವರೇ. ಈಗ ಏನು ಅಂದರೆ ಮಕ್ಕಳಿಗೆ ಈಗ ನಾವು ಈ ಶಾಲೆ ಸುಮಾರು ವರ್ಷಗಳಿಂದ ನಾನು ತಾಲೂಕು ಅಧ್ಯಕ್ಷರಾಗಿದ್ದು ಕೂಡ ನಮ್ಮ ಸಾರು ಮುಖಾಂತರ ಬರ್ತಾ ಇದ್ದೀವಿ. ಹೋದ ವರ್ಷ ಹೆಡ್ ಮಾಸ್ಟರ್ ತಗೊಂಡಾಗ ನಾವು ಮಾತು ಕೊಟ್ಟಿದ್ದೀವಿ, ಸರ್ 100 ಜನ ಒಂದು ಯೂನಿಫಾರ್ಮ್ ಕೊಡಿಸ್ತೀವಿ ಅಂತ. ಹಾಗೆ ಅದೇ ಥರ ಅವರು ನಮ್ಮ ಸ್ನೇಹಿತರಿಂದ ಅವರು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅವ್ರ ಮುಖಾಂತರ ಹೋದ ವರ್ಷ ಒಂದು 50 ಬಟ್ಟೆ ಯೂನಿಫಾರ್ಮ್ ಕೊಟ್ವಿ, 100 ಯೂನಿಫಾರ್ಮ್ ಕೊಟ್ವಿ. ಈ ಸಲ ಕೂಡ ಅವ್ರು ಕೇಳಿದ್ವಿ, ಸ್ವಲ್ಪ ಪ್ರಾಬ್ಲಮ್, ಅವ್ರ ಬ್ರದರ್ ತೀರ್ಕೊಂಡ್ಬಿಟ್ಟು ಅವರು ಸ್ವಲ್ಪ ಇದರಲ್ಲಿದ್ರು, ಅದಕ್ಕೆ ಕೇಳೋಕೆ ಹೋಗಿಲ್ಲ. ಕೇಳಿದ್ರೆ ಕೊಡ್ತಾ ಇದ್ದಾರೆ ಖಂಡಿತ. ಸಾರು ನಾವು ಕೇಳೋದು ಬೇಡ ಅಂದರು. ಆದರೆ ನಾವೇನಾದ್ರು ನೀವು ಕೊಡಲೇಬೇಕು ಅಂದ ತಕ್ಷಣ ಖಂಡಿತ ಸಹ ನಾವು ಕೊಡ್ತೀವಿ ಅಂತ ಹೇಳಿದ್ವಿ. ಈ ಸಮಸ್ಯೆ ಕೊಡೋದ್ರಿಂದ ನನಗೆ ಒಂದು ಋಣ ತೀರಿಸ್ಕೋಬೇಕಾಗತ್ತೆ. ನಾನು ಕೂಡ ಮೊದಲು ನಮ್ಮ ಬಾರ್ಡ್ರಲ್ಲಿ ನಾನು ಓದಿರ್ತಕ್ಕಂಥದ್ದು ಎಬ್ನಿ ಹತ್ರ ಗೊಳ್ಳಳ್ಳಿ, ಆ ಬೈಕೂರಲ್ಲಿ ಹೋದಾಗ SLC ತನಕ ನಮ್ಮ ಪ್ಯಾಂಟ್ ಹಾಕಿಲ್ಲ, ಬರೀ ನಿಕ್ಕರೆ ಕಾಕಿ ನಿಕ್ಕರ್ ಹಾಕೊಂಡು ಬರ್ತಾ ಇದ್ದೆ 9th ತನಕ. ನೀವು ಅರ್ಥ ಮಾಡ್ಕೊಳ್ಳಿ, ಈಗ ನೀವು ಅದೃಷ್ಟವಂತ ಇದ್ರು ಅಂತ. SLC ಬಂದ್ಮೇಲೆ ಒಂದೇ ಪ್ಯಾಂಟು, ವಾರ ಪೂರ್ತಿ ಹಾಕೊಳ್ಳೋದು, ಮತ್ತೆ ಸಂಡೇ ಅದನ್ನ ಹೋಗ್ಕೊಂಡು ಮತ್ತೆ ಸೋಮವಾರ ಪೂರ್ತಿ ಅದು ಹಾಕೊಳ್ತಾ ಇರ್ತೀವಿ ನಾವು. ಆ ಥರ ನಾವು ಒಂದು ಓದಿ ಬಂದಿರ್ತಕ್ಕಂಥವ್ರು. ಈ ಸಮಸ್ಯೆಯ ಒಂದು ನಮ್ಮ ಇವರ ಸಂಸ್ಥಾಪಕರಾಗಂತ ಬ್ರದರ್ ಅವರು MG ಕೃಷ್ಣಯ್ಯ ಅಂತಿದ್ರು. RN ರಾಮಯ್ಯವರು ಶಾಸಕರಿದ್ದಾಗ RN ರಾಮಯ್ಯವರು ನಾನು TCH ಮಾಡುವಾಗ ನನಗೆ 150 ರೂಪಾಯಿ ಫೀಸ್ ಕಟ್ಟಿದ್ದು MG ಕೃಷ್ಣಯ್ಯನವರು. ನಮ್ಮ 150 ರೂಪಾಯಿ ನಾವು ಫೀಸ್ ಕಟ್ಟಕ್ಕಿಲ್ಲ ನನಗೆ TCHಗೆ. ಆದರೆ ನಾನು RN ರಾಮಯ್ಯ ಅವ್ರ ಶಿಷ್ಯರಿದ್ದಾಗ ಇವಾಗ ಚಿನ್ನ ಫೀಸ್ಗೆ ಅಂತ ನಿಕ್ಕರಲ್ಲಿ ಪಟ್ಟ ನಿಕ್ಕರ್ ಹಾಕೋದು ಅವ್ರು ಸಿಕ್ಕರು. ಇಲ್ಲಿಲ್ಲ, ಮೈನ್ ರೋಡಲ್ಲಿ ಹಾಸ್ಪಿಟ್ಲ್ ಮುಂದ್ಗಡೆ ದೊಡ್ಡ ಸಮಸ್ಯೆ ಅವ್ರದ್ದು. ಅಲ್ಲಿ ತೆಗೆದು 50 ರೂಪಾಯಿ 150 ರೂಪಾಯಿ ಕೊಟ್ಟರು. ಆ ಥರ ಕಷ್ಟ ಕಾಲದಲ್ಲಿ ಈ ಸಮಸ್ಯೆ ಅವರು ಕೃಷ್ಣಪ್ಪ ಅವರು ಇವರಾಗಿದ್ದಾರೆ. ಮತ್ತೆ ಇಲ್ಲಿ ಕರೆಸಿ ನನಗೆ ದಾನ ಮಾಡೋಕ್ಕಿಲ್ಲ. ಈಗ ಎಷ್ಟು ಬುದ್ಧಿವಂತರು ನೋಡಿ, ವಿದ್ಯಾವಂತರು ನೀವು. ಈಗ ಬಟ್ಟೆ ಕೊಡಿಸ್ತಾರೆ ನಿಮಗೆ. ಪ್ರೈವೇಟ್ ಸ್ಕೂಲ್ ಎಲ್ಲೂ ಇಲ್ಲ, ಇಡೀ ತಾಲೂಕಲ್ಲ, ಜಿಲ್ಲೆ ಎಲ್ಲ ಕೂಡ 7 ಸ್ಕೂಲ್ ಎಲ್ಲ ಪಾಪ 10-20 ಬಂದ್ಬಿಟ್ಟಿದೆ. ಶಾಲಾ ಮುಚ್ಚೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗೆಲ್ಲ ಶಾರದಾ ಸ್ಕೂಲ್ ಮೇಲೆ ನಮ್ಮ ಬೇಟ್ ನಾರಾಯಣಸ್ವಾಮಿ ಎಲ್ಲ ಮಕ್ಕಳು ಕರ್ಕೊಂಡು ಹೋಗ್ತಾರೆ, ಎಲ್ಲ ಕರ್ಕೊಂಡು ಹೋಗ್ತಾ ಇದಾರೆ ಅಂತ. ಯಾಕೆ ಬರ್ತಾರೆ ಇಲ್ಲ ಅಂದ್ರೆ ಇಲ್ಲಿರ್ತಕ್ಕಂಥ ಟೀಚರ್ಸ್ ಕ್ವಾಲಿಟಿ ಹಂಗಿದೆ, ಆ ಮ್ಯಾನೇಜ್ಮೆಂಟು ಅವ್ರು ಆ ಥರ ನಡ್ಕೊಳ್ತಾರೆ, ಸ್ವಾರ್ಥ ಇರೋಲ್ಲ. ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಿಮ್ಮ ಸೇವೆಗೆ ಬಂದಿರ್ತಕ್ಕಂಥ ಸೇವೆ ಮಾಡ್ತಾ ಇದ್ದಾರೆ. ನೀವು ದಯವಿಟ್ಟು ಮಕ್ಕಳು ನಿಮ್ಮ ಟರ್ನಿಂಗ್ ಪಾಯಿಂಟು 8ನೇ ಕ್ಲಾಸು 9 10ನೇ ಕ್ಲಾಸು ಫಸ್ಟ್ PC ಸೆಕೆಂಡ್ PC ಟರ್ನಿಂಗ್ ಮಕ್ಕಳೇ ಮಾತಾಡಬೇಡಿ. ನೀವು ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಬೇಕಾದ್ರೆ ವಿದ್ಯಾಭ್ಯಾಸ ಪಡೀಲೇಬೇಕು. ಈಗ ಕಾಂಪಿಟೇಷನ್ ಇದೆ, ಈಗ ನೋಡಿ ಕಿಶ್ ಮಾಡಿದೆ, ಫುಲ್ ಕಾಂಪಿಟೇಷನ್ ಬರ್ತಾ ಇದೆ. ಚೆನ್ನಾಗಿ ಓದಿ, ಏನೋ ನಿಮ್ಮ ತಂದೆ ತಾಯಿಗಳ ಪಾಪ ಎಲ್ಲರೂ ಇಲ್ಲ, ಇಲ್ಲಿ ಬರ್ತಕ್ಕಂಥ ಶ್ರೀಮಂತರ ಮಕ್ಕಳು ಯಾರು ಇಲ್ಲ ಈ ಶಾಲೆಗೆ ಬರ್ತಕ್ಕಂಥವ್ರು ಎಲ್ಲ ಮಿಡಲ್ ಕ್ಲಾಸ್ ಅವರು. ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾಭ್ಯಾಸ ಪಡೆದು ನೀವೇನು ಉನ್ನತ ಮಟ್ಟಕ್ಕೆ ಹೋದ್ರೆ ನೀವು ನಿಮ್ಮ ಮಕ್ಕಳು ಕೂಡ ನೀವು ಬುನಾದಿ ಆಗ್ತೀರಾ, ಒಳ್ಳೆ ಇದಕ್ಕಾಗ್ತೀರಾ ಅಂತ ಹೇಳ್ತಾ, ಒಳ್ಳೆ ಮಕ್ಕಳಾಗಬೇಕು, ಒಳ್ಳೆ ವಿದ್ಯಾಭ್ಯಾಸ ಬರಬೇಕು. ನಿಮ್ಮ ತಂದೆ ತಾಯಿಗೆ ಅವರನ್ನ ಮರಿಬಾರ್ದು, ತಂದೆ ತಾಯಿಗಳನ್ನ ಯಾವಾಗೂ ಮರಿಬಾರ್ದು. ಹೋದ ತಕ್ಷಣ ತಂದೆ ತಾಯಿಯನ್ನು ಬೈಯೋದು ಅದನ್ನ ಮಾಡಬಾರ್ದು. ನೀವು ಅವ್ರ ಮಾತು ಕೇಳ್ಕೊಂಡು, ಗುರುಗಳ ಮಾತು ಕೇಳ್ಕೊಂಡು ಒಳ್ಳೆ ವಿದ್ಯಾಭ್ಯಾಸ ಪಡಿಬೇಕು ಅಂತ ಆ ದೇವರಲ್ಲಿ ಶಾರದಾ ಪೂಜೆ, ಶಾರದಾ ಮಾತೆಯಲ್ಲಿ ಪ್ರಾರ್ಥಿಸ್ತಾ ನಾನು ಕರೆಸಿ 2 ಮಾತಲ್ಲಿ ಆಡಲು ಅವಕಾಶ ಎಲ್ಲರಿಗೂ ಒಂದು ಸ್ಥಾನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತು.